ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರು. ಇವತ್ತು ನಾನು ದಕ್ಷಿಣ ಜೋರ್ಡಾನ್ದಲ್ಲಿರೋ ಪೆಟ್ರಾ ಎಂಬ ತುಂಬ ಪ್ರಸಿದ್ಧವಾದ ಒಂದು ಟೂರಿಸ್ಟ್ ಪ್ಲೇಸ್ ಕಡೆ ಬಂದಿದ್ದೀನಿ. ಪೆಟ್ರಾನ ಕ್ರೌನ್ ಜ್ಯುವೆಲ್ ಆಫ್ ಜೋರ್ಡಾನ್ ಅಂತ ಕರೀತಾರೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಒಂದು, ಮತ್ತು ಇನ್ನೊಂದು 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಏನು ಕರಿತೀವಿ, ಅದರಲ್ಲಿ ಪೆಟ್ರಾ ಕೂಡ ಒಂದಾಗಿದೆ. ಬೇರೆ ವಂಡರ್ಸ್ ಆಫ್ ದ ವರ್ಲ್ಡ್ ಏನಿದೆಯಲ್ಲ, ಈಜಿಪ್ಷಿಯನ್ ಪಿರಮಿಡ್ಸ್, ರೋಮ್ ಕೊಲೋಸಿಯಂ, ಗ್ರೇಟ್ ವಾಲ್ ಆಫ್ ಚೈನಾ, ನಮ್ಮ ತಾಜ್ ಮಹಲ್ ಥರ ಇದು ಕೂಡ ತುಂಬ ಫೇಮಸ್. ಅದಕ್ಕೋಸ್ಕರನೇ ತುಂಬ ಲಕ್ಷಾಂತರ ಜನ ಇಲ್ಲಿ ಪ್ರತಿ ವರ್ಷ ಬರ್ತಾರೆ. ಎಷ್ಟು ಅದ್ಭುತವಾದ ಪ್ಲೇಸ್ ಪೆಟ್ರಾ ಅಂದರೆ, ಪೆಟ್ರಾದ್ರ ಬಗ್ಗೆ ತುಂಬ ಪುಸ್ತಕಗಳು, ಕವಿತೆಗಳು, ಕಾಮಿಕ್ಸ್, ವಿಡಿಯೋ ಗೇಮ್ಸ್, ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿ, ಮತ್ತು ಈ BBC, ನ್ಯಾಷನಲ್ ಜಿಯೋಗ್ರಫಿಕ್, ಡಿಸ್ಕವರಿ ಚಾನೆಲ್ ಎಲ್ಲರೂ ಡಾಕ್ಯುಮೆಂಟರಿಗಳನ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ತುಂಬ ಫೇಮಸ್ ಮೂವಿಗಳಲ್ಲಿ ಕೂಡ ಪೆಟ್ರಾನ ತೋರಿಸಲಾಗಿದೆ. ಹಾಲಿವುಡ್ ಬ್ಲಾಕ್ ಬಸ್ಟರ್ಸ್ ಆಗಿರೋ ದ ಮಮ್ಮಿ ರಿಟರ್ನ್ಸ್, ಮತ್ತು ಟ್ರಾನ್ಸ್ಫಾರ್ಮರ್ಸ್, ಇಂಡಿಯಾನಾ ಜೋನ್ಸ್ ಅಂಡ್ ದ ಲಾಸ್ಟ್ ಕ್ರೂಸೇಡ್, ಮತ್ತು ನಮ್ಮ ಬಾಲಿವುಡ್ ಕ್ರಿಶ್ 3 ಮೂವಿಯಲ್ಲಿ ಕೂಡ ಈ ಪೆಟ್ರಾನ ತೋರಿಸಲಾಗಿದೆ. ಸುಮಾರು ಇಲ್ಲಿಂದ 2 ಗಂಟೆಯಿಂದ ಮುಂದೆ ಹೋದರೆ ವಾದಿ ರಮ್ ಅಂತ ಇನ್ನೊಂದು ಪ್ಲೇಸ್ ಇದೆ. ಅದು ಕೂಡ ತುಂಬ ಮೂವಿಗಳಲ್ಲಿ ತೋರಿಸಿದ್ದಾರೆ. ಅಲ್ಲಿ ಒಂಥರ ರೆಡ್ ಸ್ಯಾಂಡ್ ಇರುತ್ತೆ, ಅದನ್ನು ನೋಡಿದ್ರೆ ಎಲ್ಲೋ ಮಂಗಳ ಗ್ರಹದಲ್ಲಿರೋ ಫೀಲಿಂಗ್ ಬರುತ್ತಂತೆ. ಸೊ ಅದಕ್ಕೋಸ್ಕರ ಕೆಲವು ತುಂಬ ಫೇಮಸ್ ಮೂವೀಸ್ ಆಗಿರೋ ಡ್ಯೂನ್ ಅಂತೆ, ಮತ್ತು ದ ಮಾರ್ಷನ್, ಸ್ಟಾರ್ ವಾರ್ಸ್ ಮೂವೀಸಲ್ಲೆಲ್ಲ ಇದನ್ನು ಮಂಗಳ ಗ್ರಹ ಅಂತ ತೋರಿಸಲಾಗಿದೆ. ಪೆಟ್ರಾ ಅಂದರೆ ಆ್ಯಕ್ಚುಲಿ ಕಲ್ಲು. ಇದನ್ನು ರೋಸ್ ಸಿಟಿ ಅಂತ ಕೂಡ ಕರೀತಾರೆ. ಯಾಕಂದರೆ ಪೆಟ್ರಾ ಎಲ್ಲ ಕೆತ್ತನೆ ಮಾಡಿರೋದು ಈ ರೋಸ್ ಕಲರ್ ಇರೋ ಸ್ಯಾಂಡ್ ಸ್ಟೋನಿಂದ. ಎಲ್ಲಿ ನೋಡಿದ್ರು ಎಸ್ಪೆಷಲಿ ಸನ್ರೈಸ್ ಸನ್ಸೆಟ್ ಟೈಮಲ್ಲಿ ಕೆಂಪು ಕಲರ್ ಅಂದರೆ ಗುಲಾಬಿ ಬಣ್ಣದಲ್ಲಿ ಹೊಳೆಯುತ್ತೆ. ಸೊ ಆ ರೀಸನ್ಗೋಸ್ಕರ ಇದನ್ನು ದ ರೋಸ್ ಸಿಟಿ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಮತ್ತು ಪೆಟ್ರಾ ಅಷ್ಟು ಪ್ರಪಂಚ ಪ್ರಸಿದ್ಧಿ ಏನಕ್ಕೆ ಅಂದರೆ, ಇದನ್ನು ರಾಕ್ ಕಟ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಥರ ಕಲ್ಲನ್ನ ಅಥವಾ ಸಿಮೆಂಟಿಂದ ಕಟ್ಟಿದಾಗೆ ಕಟ್ಟಿಲ್ಲ. ಇರುವ ಗುಲಾಬಿ ಬಣ್ಣದ ಸ್ಯಾಂಡ್ ಸ್ಟೋನ್ನೇ ಯೂಸ್ ಮಾಡಿ ಅದನ್ನೇ ಕೆತ್ತನೆ ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಇಲ್ಲಿನ ಅದ್ಭುತಗಳನ್ನು ಸೃಷ್ಟಿ ಮಾಡಲಾಗಿದೆ. ಸ್ನೇಹಿತರೆ, ಪೆಟ್ರಾ ಒಳಗಡೆ ಹೋಗೋಕ್ಕೆ ಮುಂಚೆ ಇದರ ಚರಿತ್ರೆಯ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳೋಣ. ಕ್ರಿಸ್ತಪೂರ್ವ 312 ಆ ಮಧ್ಯೆ ನಬಾತಿಯನ್ ಜನಾಂಗ ಅನ್ನೋರು ಇದನ್ನು ಕಟ್ಟಿದರು. ಇದು ಒಂಥರ ಮರಳುಗಾಡು, ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ. ಇಲ್ಲಿ ನೀರಂತೂ ಅಸಲು ಸಿಗೋದು ಇಲ್ಲ. ಸ್ನೇಹಿತರೆ, ಇದು ಇಷ್ಟು ದೊಡ್ಡ ಮರಳುಗಾಡು ಆದರೂ ಕೂಡ ಆಗಿನ ಕಾಲದಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಇಲ್ಲಿ ಬದುಕು ಮತ್ತು ವ್ಯವಸಾಯ ಮಾಡಿಕೊಂಡಿದ್ದರಂತೆ ನಬಾತಿಯನ್ ಜನಾಂಗ. ಸೊ ನಿಧಾನವಾಗಿ ಅವರು ಇದನ್ನು ನಬಾತಿಯನ್ ಸಾಮ್ರಾಜ್ಯ ಅಂತ ಮಾಡಿಕೊಂಡ್ರು. ಸೊ ಇಂಥ ಮರಳುಗಾಡಲ್ಲಿ ಕ್ಯಾಪಿಟಲ್ ಸಿಟಿ ಇದ್ದರೆ ಬೇರೆ ಯಾರು ಅಟ್ಯಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅದೇ ಧೈರ್ಯವಾಗಿ ಇಂಥ ಕಡೆ ಮಾಡಿಕೊಂಡಿದ್ರು ಅವರು. ಒಮ್ಮೆ ನಬಾತಿಯನ್ ಸಾಮ್ರಾಜ್ಯ ಸ್ಥಾಪಿತವಾದ ಮೇಲೆ ಇದೊಂದು ದೊಡ್ಡ ಟ್ರೇಡ್ ಸೆಂಟರ್ ಏನಂತೀವಿ, ವಾಣಿಜ್ಯ ಕೇಂದ್ರವಾಗಿ ಪರಿವರ್ತನೆ ಆಯಿತು. ಮೆಡಿಟರೇನಿಯನ್ ಮತ್ತು ಉತ್ತರ ಅರಬ್ ದೇಶಗಳು ಮತ್ತು ಈಜಿಪ್ಟ್, ಸೊ ಅದೆಲ್ಲ ಟ್ರೇಡ್ ಆಗೋದೆಲ್ಲ ಸೊ ಈ ಮೂಲಕ ಆಗಿ ಹೋಗ್ತಾ ಇತ್ತು. ನಬಾತಿಯನ್ನರು ಸುಮಾರು 400 ವರ್ಷಗಳ ಕಾಲ, ಅಂದರೆ ಸುಮಾರು ಕ್ರಿಸ್ತಶಕ 40-50 ಆ ಮಧ್ಯವರೆಗೂ ಇದನ್ನು ತಮ್ಮ ರಾಜ್ಯವನ್ನಾಗಿ ಮಾಡಿಕೊಂಡಿದ್ರು. ಸೊ ಆಮೇಲೆ ಬಂದ ರೋಮನರು, ಬೈಜಾಂಟಿನ್ ಸಾಮ್ರಾಜ್ಯದವರು ಇದನ್ನು ಆಳಿದರು. ಕಾಲಕ್ರಮೇಣ ಇಲ್ಲಿ ಕೂಡ ಭೂಕಂಪಗಳು, ಪ್ರವಾಹಗಳು ಇಂಥದ್ದೆಲ್ಲ ಆಗಿ ಇದು ಕೂಡ ನೆಲಸಮವಾಯಿತು. ಸುಮಾರು ಶತಮಾನಗಳ ಕಾಲ ಇಲ್ಲಿ ಯಾರಿಗೂ ಬರೋಕ್ಕೂ ಬಿಡ್ತಾ ಇರಲಿಲ್ವಂತೆ. ಬೇರೆ ಮಾಡರ್ನ್ ವರ್ಲ್ಡ್ ಇದೆಲ್ಲ, ಇವತ್ತು ವೆಸ್ಟರ್ನ್ ವರ್ಲ್ಡ್ ಅಂತ ಕರಿತೀವಲ್ಲ, ಸೊ ಅವ್ರಿಗೆ ಪೆಟ್ರಾದ ಐಡಿಯಾ ಕೂಡ ಇರಲಿಲ್ಲ. ಸುಮಾರು 1812 ಒಬ್ಬ ಸ್ವಿಟ್ಜರ್ಲ್ಯಾಂಡ್ ಟ್ರಾವೆಲರ್ ಅಂತಿರಲಿಲ್ಲ, ಅವರು ಇಲ್ಲಿ ಬಂದು ಪೆಟ್ರಾನ ಪತ್ತೆ ಹಚ್ಚಿ ಮತ್ತು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರಂತೆ. ಸೊ ಅವರು ಹೇಗೆ ಬಂದ್ರಂದರೆ, ಇಲ್ಲೇ ತುಂಬ ದಿನ ಇದ್ದು ಅರೇಬಿಕ್ ಭಾಷೆ ಕಲ್ತ್ಕೊಂಡು ಅವರು ಕೂಡ ಇವ್ರನ್ನ ಅರೇಬಿಕ್ ಅಂತ ತಿಳ್ಕೊಂಡು ಲೋಕಲ್ ಅಂದ್ಕೊಂಡು ಇವ್ರನ್ನ ಅಲೋ ಮಾಡಿದ್ರಂತೆ. ಹೋಗಿ ಎಲ್ಲ ಸರ್ವೆ ಮಾಡಿ ನೋಡಿದ್ಮೇಲೆ ಗೊತ್ತಾಯ್ತಂತೆ ಇಲ್ಲೊಂದು ಅದ್ಭುತ ಇದೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಯಾವುದೋ ಒಂದು ಅದ್ಭುತನ ಸೃಷ್ಟಿ ಮಾಡೋಕ್ಕೆ ಕೈ ಹಾಕಿ ಮಧ್ಯದಲ್ಲೇ ಬಿಟ್ಟಂಗಿದೆ. ಇನ್ಕಂಪ್ಲೀಟ್ ಸ್ಟ್ರಕ್ಚರ್ ಥರ ಕಾಣುತ್ತೆ. ಇವಾಗ ನಾವು ಅಫಿಷಿಯಲಿ ಪೆಟ್ರಾ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟಲ್ಲಿ ಎಂಟ್ರೆನ್ಸಲ್ಲಿರೋ ಪ್ಲೇಸ್ ಹೆಸರು ಅಲ್ ಸೀಕ್ ಅಂದರೆ ದ ಶಾಫ್ಟ್ ಅಂತ. ಇದು ಸುಮಾರು 1 ಕಿಲೋಮೀಟ್ರ್ ಮೇಲೆ ಇದೆ. ಸೊ
ಇದರಲ್ಲಿ ಇದೊಂಥರ ವಾಕ್ವೇ ಥರ. ಸೊ ವಾಕ್ ಮಾಡಿಕೊಂಡು ನಾವು ಪೆಟ್ರಾ ನಗರದೊಳಗಡೆ ಅಂದರೆ ಪುರಾತನ ನಗರದ ಒಳಗಡೆ ಹೋಗ್ಬೋದು. ಸೊ ಪೆಟ್ರಾ ಎ ಟೈಮ್ಲೆಸ್ ಬ್ಯೂಟಿ. ಇಲ್ಲಿ ನೋಡಿ, ನಬಾತಿಯನ್ ಸಾಮ್ರಾಜ್ಯದ ಸೈನಿಕರು ಅಡ್ಡ ಹಾಕ್ಕೊಂಡಿದ್ದಾರೆ, ಬೇರೆ ಯಾರೂ ಬರ್ದಿರ. ಸ್ನೇಹಿತರೆ, ಈ ಅಲ್ ಸಿಕ್ಕಲ್ಲಿ ಸೈಡಲ್ಲಿ ನೋಡಿದ್ರೆ ಒಂಥರ ಕಾಲುವೆ ಥರ ಮಾಡಿದ್ದಾರೆ. ಹೌದು, ಇದು ನೀರಿಗೋಸ್ಕರ ಮಾಡಿದ ಕಾಲುವೆ ಅಂತೆ, 2000 ವರ್ಷ ಹಿಂದೆ. ಸೊ ಇದು ಮರಳುಗಾಡಾಗಿರೋದ್ರಿಂದ ಇಲ್ಲಿ ನೀರು ಸಿಗ್ತಾ ಇರಲಿಲ್ಲ. ಬಟ್ ನೀರಿಲ್ಲ ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ, ಇಲ್ಲಿನ ಜನ ಬದುಕೋದಕ್ಕೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಮಳೆ ನೀರನ್ನು ಈ ಕಾಲುವೆ ಮುಖಾಂತರ ತಗೊಬಂದು ಒಂದು ಕಡೆ ರಿಸರ್ವಾಯರ್ ಮಾಡಿ, ಸೊ ಅದನ್ನು ಅಲ್ಲಿ ನೀರು ಸಂಗ್ರಹಿಸಿ ಆಮೇಲೆ ಅಗ್ರಿಕಲ್ಚರ್ ಮತ್ತು ದಿನನಿತ್ಯ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದ್ರಂತೆ. ಸೊ ಇದನ್ನು ವಾಟರ್ ಕಾಂಡ್ಯೂಟ್ ಸಿಸ್ಟಮ್ ಅಂತ ಕೂಡ ಹೇಳ್ತಾರೆ. ಸೊ ವಾಟರ್ನ ಹೀಗೆ ಚಾನಲ್ ಮಾಡಿಕೊಂಡು ಕಂಪ್ಲೀಟ್, ಇದು ನೋಡಿದ್ರೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಇದ್ದಂಗಿದೆ. ಸೊ ಮೇಲೆಯಿಂದ ಬರೋ ಮಳೆ ನೀರು ಈ ಕಾಲುವೆಯಲ್ಲಿ ಬಂದು ರಿಸರ್ವಾಯರ್ಗೆ ಆಟೋಮೆಟಿಕ್ ಆಗಿ ಹೋಗಿ ಸಂಗ್ರಹಣೆ ಆಗ್ತಾ ಇತ್ತು. ವಾವ್, ಏನು ಅದ್ಭುತ ಇದು. ಬನ್ನಿ ಇನ್ನು ಮುಂದೆ ಹೋಗೋಣ. ನಥಿಂಗ್ ಕ್ಯಾನ್ ಬೀಟ್ ನೇಚರ್ ಅಂತ ಅಲ್ಲ, ಪ್ರಕೃತಿ ಎಷ್ಟು ವಿಸ್ಮಯ ಅಂದರೆ ಏನು ಮಾಡಿದ್ರು ಮನುಷ್ಯ ಅದಕ್ಕೆ ಮ್ಯಾಚ್ ಹಾಕೇ ಆಗಲ್ಲ. ಸ್ನೇಹಿತರೆ, ಆವಾಗಲೇ ನಿಮ್ಗೊಂದು ಬರೀ ಹೇಳಿದೆ, ಪೆಟ್ರಾ ತುಂಬ ಡೇಂಜರಸ್ ಅಂತ. ಈ ಅಲ್ಸಿಕ್ ನೋಡಿ ಎಷ್ಟು ಮೇಲೆ, ಸುಮಾರು ಒಂದು 50-60 ಮೀಟರ್ ಬರೀ ಕಲ್ಲೇ ಇದೆ. ಇಲ್ಲಿ ಏನಾದರೂ ತುಂಬ ಮಳೆ ಬಿದ್ದು ಪ್ರವಾಹ ಆದರೆ ಇದು ಸಿಕ್ಕಿದೆಯಲ್ಲ, ಇಲ್ಲಿ ಸಿಕ್ಕಾಕೊಂಡ್ರೆ ಡೈರೆಕ್ಟಾಗಿ ಮೇಲೆಗೆ ಹೋಗ್ಬಿಡ್ತೀವಿ, ಶಿವನ ಪದ ಸೇರ್ಕೊಬಿಡ್ತೀವಿ. 1963ರಲ್ಲಿ ಸುಮಾರು 23 ಜನ ಫ್ರೆಂಚ್ ಟೂರಿಸ್ಟ್ಗಳು ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ್ರಂತೆ. 2018ರಲ್ಲಿ ಸುಮಾರು 18 ಜನ ಸತ್ತು ಹೋದ್ರಂತೆ. 2022ರಲ್ಲಿ ಪ್ರವಾಹ ಆದಾಗ ಸುಮಾರು 1700 ಪ್ರವಾಸಿಗರನ್ನು ರಕ್ಷಣೆ ಮಾಡಲಾಯ್ತಂತೆ. ನೋಡಿ ಸ್ನೇಹಿತರೆ, ಇಲ್ಲಿ ಇದು ದೇವಸ್ಥಾನ ಅಂತೆ. 1ನೇ ಶತಮಾನದಲ್ಲೋ ಅಥವಾ 2ನೇ ಶತಮಾನದಲ್ಲೋ ಕಟ್ಟಿದ್ದಾರೆ. ಸಬಿನೋಸ್ ಎನ್ನೋ ಒಬ್ಬ ವ್ಯಕ್ತಿ ಆಚೆ ಕಡೆಯಿಂದ ಬಂದು ಈ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿದ್ದಾನೆ. ಸೊ ಆ ಸಮಯದಲ್ಲಿ ಬಹುಶಃ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಎರಡೂ ಇರಲಿಲ್ಲ. ಇದು ಇವರ ಪುರಾತನ ದೇವರುಗಳು ಇರ್ಬೋದಂತ ನಾವು ತಿಳ್ಕೋಬೋದು. ಈ ವಿದೇಶದವ್ರಿಗೆ ತುಂಬ ಕ್ಯೂರಿಯಾಸಿಟಿ ಅನಿಸುತ್ತೆ. ಗಾಡಿ ನಿಲ್ಲಕ್ಕಿಲ್ಲ, ಆವಾಗಲೇ ವಾಟ್ ಈಸ್ ದಿಸ್ ಅಂತ ಕೇಳ್ತಾ ಇದ್ದಾರೆ ಗೈಡ್ಗೆ. ಸ್ನೇಹಿತರೆ, ಸುಮಾರು 1 ಕಿಲೋಮೀಟರ್ ನಡೆದ ಮೇಲೆ ಕೊನೆಗೆ ಈಗ ನಾವು ನೋಡಬೇಕಾಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದೇ ಅಲ್ ಖಜ್ನಾ, ಅಂದರೆ ದ ಟ್ರೆಜರಿ. ಬನ್ನಿ ನೋಡೋಣ.
ಸ್ನೇಹಿತರೆ, ಇದೆ ವಿಶ್ವಪ್ರಸಿದ್ಧ ಪೆಟ್ರಾ ದ ಟ್ರೆಜರಿ. ಸೊ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಲ್ಲ, ಪೆಟ್ರಾ ಅಂದ ತಕ್ಷಣ ಇದೇ ಕಾಣೋದು. ಇದೇ ಮಾನ್ಯುಮೆಂಟ್ನ ಎಲ್ಲ ಕಡೆ ತೋರಿಸ್ತಾರೆ. ಇಂಡಿಯಾನ ಜೋನ್ಸಲ್ಲಿ, ಮಮ್ಮಿ ರಿಟರ್ನ್ಸಲ್ಲಿ, ಟ್ರಾನ್ಸ್ಫಾರ್ಮರ್ಸಲ್ಲಿ ಎಲ್ಲ ಮೂವಿ ಮಾಡಿರೋದು ಇಲ್ಲೇ. ಇದನ್ನು 1ನೇ ಶತಮಾನದಲ್ಲಿ ನಬೇತಿನರು ಕಟ್ಟಿದ್ದಾರೆ. ಈ ಆಲ್ಕಜ್ನಾನ ಅಥವಾ ದ ಟ್ರೆಜರಿನ ಏನಕ್ಕೆ ಮಾಡಿದ್ದಾರೆ ಅಂತ ತುಂಬ ಥಿಯರಿಗಳಿದೆ. ಅದರಲ್ಲಿ 2 ಮಾತ್ರ ತುಂಬ ಫೇಮಸ್ ಥಿಯರಿಗಳು. ಒಂದು, ಇದರಲ್ಲಿ ಈಜಿಪ್ಷಿಯನರು ಅಥವಾ ರಾಜಮನೆತನದವರು ನಿಧಿಯನ್ನು ಅಡಗಿಸಿಟ್ಟಿದ್ದಾರೆ ಅಂತ ಒಂದು ಥಿಯರಿ ಇತ್ತು. ಇನ್ನೂ ಒಂದು, ಇದು ಯಾರೋ ಹಳೆ ಕಾಲದ ರಾಜನ ಟೂಂಬ್ ಅಂತ ಅಥವಾ ಸಮಾಧಿ ಅಂತ ಹೇಳಲಾಗುತ್ತಿತ್ತು. ಆದರೆ ಇಲ್ಲಿ ಯಾವ ಟ್ರೆಜರಿನೂ ಬಚ್ಚಿಟ್ಟಿಲ್ಲ, ಯಾವ ನಿಧಿಯನ್ನು ಬಚ್ಚಿಟ್ಟಿಲ್ಲ. ಐ ಥಿಂಕ್ ಇದು ಒಬ್ಬ ಹಳೆಯ ಕಾಲದ ರಾಜನ ಸಮಾಧಿ ಅಥವಾ ಟೂಂಬ್ ಅಂತ ಪತ್ತೆ ಮಾಡಲಾಯಿತು. ಇನ್ನೊಂದು ವಿಸ್ಮಯಕಾರಿ ವಿಷಯ ಅಂದರೆ, ಈ ಮಾನ್ಯುಮೆಂಟನ್ನು ಬೇರೆ ಮಾನ್ಯುಮೆಂಟ್ ಅಥವಾ ಅದ್ಭುತಗಳ ಥರ ಕಲ್ಲು ಮೇಲೆ ಕಲ್ಲಿಟ್ಟು, ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು, ಸಿಮೆಂಟ್ ಅಥವಾ ಮೋಟರ್ ಹಾಕಿ ಕಟ್ಟಿಲ್ಲ. ಕಂಪ್ಲೀಟ್ ಮಾನ್ಯುಮೆಂಟ್ ಸಿಂಗಲ್ ಸ್ಟೋನಲ್ಲಿ ಕಟ್ಟಿದ್ದಾರೆ. ಇಟ್ ಇಸ್ ಎ ಸಿಂಗಲ್ ಸ್ಟೋನ್ ಮಾನ್ಯುಮೆಂಟ್. ಸುಮಾರು 35 ಮೀಟರ್ ಹೈಟ್ ಇರ್ಬೋದು, 25 ಮೀಟರ್ ವಿಡ್ತ್ ಇರ್ಬೋದು. ಈ ಕಲ್ಲು ಏನಿದೆ, ರೋಸ್ ಕಲರ್ಡ್ ಸ್ಯಾಂಡ್ ಸ್ಟೋನ್ನ ಕೆತ್ತನೆ ಮಾಡಿ ಇದನ್ನು ನಿರ್ಮಿಸಿದ್ದಾರೆ 1ನೇ ಶತಮಾನದಲ್ಲಿ ನಬಾತಿಯನರು. ಐ ಥಿಂಕ್ ಒಳಗಡೆ ಯಾರಿಗೂ ಹೋಗಕ್ಕೆ ಬಿಡಲ್ಲ ಅನ್ಕೋತೀನಿ. ಹೋಗಿದ್ರೆ ಚೆನ್ನಾಗಿರ್ಬೋದು. ಬನ್ನಿ, ಆದಷ್ಟು ಹತ್ತಿರ ಹೋಗಿ ನೋಡೋಣ ಏನಿದೆ ಅಂತ. ಮುಂದೆ 6 ಕಂಬಗಳಿದೆ, ಮೇಲೆ ಕೂಡ 6 ಇದೆ. ಕೆಳಗಡೆ ಅದು ಮೇ ಬಿ ಸ್ಟ್ರಕ್ಚರ್ನ ಸಪೋರ್ಟ್ ಮಾಡ್ತಾ ಇದೆ. ಮೇಲೆ ಡಿಸೈನ್ಗೋಸ್ಕರ ಇರ್ಬೋದು, ಒಂಥರ ಆರ್ಚ್ ಥರ ಕೂಡ ಕೆತ್ತನೆ ಮಾಡಿದ್ದಾರೆ. 2000 ವರ್ಷಗಳ ಹಿಂದೆ ಈ ಥರ ಕೆತ್ತನೆ ಮಾಡಿ ಅಷ್ಟು ಮೇಲೆ ಹೋಗಿ ಮಾಡಿದ್ದಾರೆ. ಒಂದು ಸಿಂಗಲ್ ಸ್ಯಾಂಡ್ ಸ್ಟೋನ್ ಅಂದರೆ ನಿಜಕ್ಕೂ ಒಂದು ಅದ್ಭುತನೇ. ತೋರಿಸೋದು ಮರ್ತೋದೆ. ಈಗ ನೋಡಿ, ಈ ಕಟ್ಟಡದ ಕೆಳಗಡೆ ಏನಿದೆ ಅಂತ ಕೂಡ ನಾವು ನೋಡ್ಬೋದು.